ಹಾಯ್ ಫ್ರೆಂಡ್ಸ್, ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಈ ರೀತಿ ಬಾಯಲ್ಲಿಟ್ಟರೆ ಕರಗುವಂತಹ ಮ್ಯಾಂಗೋ ಹಲ್ವಾನ ನೀವು ಯಾವತ್ತಾರು ಟ್ರೈ ಮಾಡಿದ್ದೀರಾ? ಇವತ್ತು ಕೇವಲ ನಾವು ಒಂದು 2-3 ಐಟಮ್ಗಳನ್ನ ತೊಗೊಂಡು ಅತಿ ಸುಲಭವಾಗಿ ನಾವು ಹೇಗೆ ಮನೆಯಲ್ಲಿ ಹಲ್ವಾನ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ದೊಡ್ಡದಾದ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅದರದ ಪಲ್ಪನ್ನು ನೀವು ತೆಗೆದು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ ಇದು. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನೊಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಯಾವುದೇ ಲಮ್ಸ್ ಇಲ್ಲದಿರೋ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಆದಮೇಲೆ ಅದನ್ನು ಈ ಪಲ್ಪನ್ನ ನೀವು ರುಬ್ಕೊಂಡಿದ್ರಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರು ಮತ್ತು ಮಾವಿನ ಹಣ್ಣಿಂದ ಇದು ರಸ ಚೆನ್ನಾಗಿ ಎರಡೂ ಹೊಂದ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧದಿಂದ ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ಮಾವಿನ ಹಣ್ಣು ತುಂಬ ಸ್ವೀಟ್ ಇದ್ದರೆ ಸ್ವಲ್ಪ ಕಡಿಮೆನೇ ಸಕ್ಕರೆ ತೊಗೊಳ್ಳಿ. ಇದಕ್ಕೆ ನಾವು ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರಲೇಬೇಕು. ಒಂದು ಎಳೆ ಗಟ್ಟಿಯಾಗಿ ಒಂದು ಎಳೆ ಪಾಕ ಬರಬೇಕು. ಇಲ್ಲ ಅಂದರೆ ಹಲ್ವ ತುಂಬ ಮೆದುವಾಗಿಬಿಡುತ್ತೆ. ನೋಡಿ, ಇದನ್ನು ಹಾಕಿ ಚೆನ್ನಾಗಿ ತಿರ್ಸ್ತಾ ಹೋಗಬೇಕು. ಯಾವುದೇ ಲಮ್ಸ್ ಇಲ್ಲದೆ ಥರ ತಿರ್ಸ್ತಾನೇ ಇರಬೇಕು. ಕೈ ಬಿಟ್ಟರೆ ಅದು ಕೆಳಗಡೆ ತಳ ಹಿಡಿಯೋಕ್ಕೆ ಶುರುವಾಗುತ್ತೆ. ಹಾಗಾಗಿ ನೀವು ಇದನ್ನು ಕೈ ಬಿಡ್ದಂಗೆ ಹೀಗೆ ಸುಮಾರು ಇದೊಂದು 15-20 ನಿಮಿಷಗಳ ಕಾಲ ತೊಗೊಳುತ್ತೆ. ಬಟ್ ತುಂಬಾ ರುಚಿಕರಾಗಿರುತ್ತೆ ತಿನ್ನಲಿಕ್ಕೆ. ಇದನ್ನು ನೀವು ಒಂದು ವಾರದಿಂದ 10 ದಿನಗಳ ತನಕ ನೀವು ಹೊರಗಡೆ ಇಟ್ಕೊಂಡೇ ತಿನ್ಬೋದು. ಯಾವುದೇ ರೀತಿ ಹಾಳಾಗಲ್ಲ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಂತನೂ ಇಲ್ಲ ಫ್ರೆಂಡ್ಸ್. ನೋಡಿ, ಹಾಗೆ ಮಧ್ಯೆ ನಾನೊಂದು 2 ಸ್ಪೂನಷ್ಟು ತುಪ್ಪನ ಆವಾಗವಾಗ ಹಾಕೋತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ, ಇದು ತಿಕ್ಕಾಗಿ ಬರ್ತಾ ಹೋಗುತ್ತೆ ಈ ಥರ ತಿರ್ಸ್ತಾ ಇದ್ದ ಹಾಗೆ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಸೇರ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕು ಸೇರಿಸ್ಕೋಬೋದು. ಪಂಪ್ಕಿನ್ ಸೀಡ್ಸು ಯಾವುದು ಹಾಕ್ಕೋಬೋದು. ಹಾಗೆ ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಹೀಗೆ ಇದನ್ನು ಎತ್ತಿ ಹೀಗೆ ಬಿಡ್ತಾ ಇದ್ದರೆ ಸ್ವಲ್ಪ ಹೇಗೆ ಅಂದರೆ ಒಂಥರ ರಿಬ್ಬನ್ ಥರ ಅನಿಸ್ಬೇಕು ನಿಮಗೆ. ಅಲ್ಲಿ ತನಕ ಸ್ವಲ್ಪ ಗಟ್ಟಿಯಾಗಿ ಬರೋ ತನಕ ಇದನ್ನು ನೀವು ತಿರ್ಸ್ಕೋಬೇಕು. ಈಗ ಇದನ್ನು ಒಂದು ತಟ್ಟೆಗೆ, ತುಪ್ಪ ಸವರಿದ ತಟ್ಟೆಗೆ ಹಾಕಿ ಇದನ್ನು ಒಂದು 2-3 ಗಂಟೆಗಳ ಕಾಲ ನೋಡಿ ಸೆಟ್ ಆಗಕ್ಕೆ ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂದರೆ ನೋಡಿ ಫ್ರೆಂಡ್ಸ್, ಈಗ ನೀಟಾಗಿ ಇದನ್ನು ತೆಗೆದ್ರೆ ನಿಮಗೆ ಆರಾಮಾಗಿ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೋದು. ತುಂಬ ಗಟ್ಟಿನೂ ಬರಲ್ಲ, ತುಂಬ ಸಾಫ್ಟು ಬರಲ್ಲ. ಒಳ್ಳೆ ಜೆಲ್ಲಿ ಥರ ಇರುತ್ತೆ ಸ್ವೀಟು. ನೋಡಿ ಫ್ರೆಂಡ್ಸ್, ನೀವೇ ನೋಡಿ, ತುಂಬಾ ಬಾಯಲ್ಲಿಟ್ಟರೆ ಕರ್ಗೆ ಹೋಗುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ ನೋಡಿ. ನಾವು ಕಂಪಲ್ಸರಿಯಾಗಿ ಮಾವಿನ ಹಣ್ಣಿನ ಸೀಸನ್ ಇದ್ದಾಗ ಇಂತಹ ಸ್ವೀಟ್ಗಳನ್ನ ಮಾಡಿ ತಿಂದೇ ತಿಂತೀವಿ ಫ್ರೆಂಡ್ಸ್. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಬೇಗ ಈ ರೆಸಿಪಿನ ಮಾಡ್ಕೊಳ್ಳಿ. ಈಸಿಯಾಗಿ ಒಂದು 15-20 ನಿಮಿಷದೊಳಗೆ ಇದನ್ನು ಪಟ್ ಅಂತ ಮಾಡ್ಕೋಬೋದು. ಒಂದು ಮಾವಿನ ಹಣ್ಣಿದ್ರೂ ಕೂಡ ಸಾಕು, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಬಾಯಲ್ಲಿ ಇಟ್ಟರೆ ಈಸಿಯಾಗಿ ಕರಗುವಂತಹ ಇಂಥ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ನನ್ನ ಈ ರೆಸಿಪಿನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮೋಟಿವೇಶನ್ ಸಿಕ್ಕಂಗಾಗುತ್ತೆ, ಮತ್ತು ಇಂತಹದ್ದೇ ವೀಡಿಯೋಗಳನ್ನ ಮಾಡೋಕ್ಕೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.